पूर्णानन्दाय हरये सर्वयज्ञभुजे नमः। यस्मात् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। ಬೆಳಿಗ್ಗೆ ಏನಾಗಿತ್ತು? ಯೋಸೌ ಅಸೌ ಪುರುಷ ಸೋಹಮಸ್ಮಿ ಸ ಏವಾಹಮಸ್ಮಿ ಅಂತ ಒಂದು ವೇದ ಮಂತ್ರ. ಅದು ಎಲ್ಲಾ ಕಡೆ ಇರುವ ಪರಮಾತ್ಮನೇ ನನ್ನ ಅಂತರ್ಯಾಮಿಯಾಗಿ ಇದ್ದಾನ ಅಂತ ಎರಡನೇ ಅರ್ಥವನ್ನು ಹೇಳಿದ್ರು. ಮೊದಲನೇ ಅರ್ಥ, ಅಸು ಎನ್ನುವ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು. ಯಹ ಅಸೌ ಅಸೌ ಪುರುಷ, ಮೊದಲನೇ ಅಸೌ ಅನ್ನುವ ಶಬ್ದಕ್ಕೆ ಮುಖ್ಯ ಪ್ರಾಣದೇವರಲ್ಲಿ ಭಗವಂತನನ್ನು ಮುಖ್ಯ ಪ್ರಾಣನೆಂಬುವ ಪ್ರತಿಮೆಯಲ್ಲಿ ಆರಾಧನೆ ಮಾಡಬೇಕು ಅಂತ ಒಂದರ್ಥ. ಯಹ ಅಸೌ ಅಸೌ ಅನ್ನೋದು ಎರಡೂ ಪ್ರಥಮ ವಿಭಕ್ತಿಯಲ್ಲಿ ಇಟ್ಟುಕೊಂಡಾಗ ಇಲ್ಲೇನು ಸೂರ್ಯನಲ್ಲಿ ಇದ್ದಾನ, ಮತ್ತ ಮುಖ್ಯ ಪ್ರಾಣನಲ್ಲಿ ಇದ್ದಾನ, ಅಥವಾ ಯಮನಲ್ಲಿ ಇದ್ದಾನ. ಪ್ರತಿಮೆಗಳು ಭಿನ್ನ ಭಿನ್ನವಾದದ್ದಕ್ಕೆ ಒಳಗಿರುವ ಭಗವಂತನು ಭಿನ್ನನೇನು? ಯಾಕಂದ್ರ ಯುಗಪದ್ ಭಿನ್ನ ಸ್ಥಾನವಾದಾಗ ವಸ್ತುಗಳು ಭಿನ್ನವೆನಿಸುವುದು ಕಂಡಿದೆ. ನೀರು ತುಂಬಿ ದೇವ್ರ ಮನೆಗಿಟ್ಟಿದ್ರ ಮಡಿ ಅಂತ ಅನಿಸ್ತದ, ಅಂಗಳದಾಗಿಟ್ಟಿದ್ರ ಮೈಲಿಗೆ ಅನಿಸ್ತದ. ಅದು ಆ ಪದಾರ್ಥ ವಾಸ್ತವದಲ್ಲಿ ಅದು ಹೊರಗೆ ಮಡಿ ಇಟ್ಟಿರಬಹುದು, ಒಳಗೆ ಮೈಲಿಗೆ ಇಟ್ಟಿರಬಹುದು, ಅದು ಬೇರೆ ವಿಷಯ. ಸ್ಥಳ ಮಹಿಮಾ ಅಂತ. ಹಾಗಿದ್ರೆ ಭಗವಂತ ಸೂರ್ಯನಲ್ಲಿ ಪ್ರಾಣನಲ್ಲಿ ಇದ್ರಿಂದ ಬೇರೆ ಬೇರೆ ಏನು ಅಂದ್ರೆ ಯೋಸೌ ಅಸೌ ಅಸೌ ಪುರುಷ ಸೋಹಮಸ್ಮಿ ಸ ಏವಾಹಮಸ್ಮಿ ಇಲ್ಲ. ಆ ಭಗವದ್ ರೂಪಗಳಿಗೆ ಭೇದವಿಲ್ಲ, ಎಲ್ಲವೂ ಒಂದೇ. ಹೆಚ್ಚೇನು? ಅಹಮಸ್ಮಿ. ಅಹಂ ಶಬ್ದಕ್ಕ ನನ್ನ ಅಂತರ್ಯಾಮಿ ಅಂತ ಅರ್ಥ. ಅಹಂ ಎನ್ನುವುದು ಪ್ರಥಮ ವಿಭಕ್ತಿಯಲ್ಲಿದ್ದಾಗ ಅದನ್ನ ಸಪ್ತಮಿ ವಿಭಕ್ತಿ ಅರ್ಥ ಮಾಡಿಕೊಂಡು ಮೈ ಮೈ ಅಂತ ಅರ್ಥ. ಅಹಂ ಅಂದ್ರ ಮೈ, ನನ್ನಲ್ಲಿ. ಅದು ಅಹಂ ಅಂದ್ರೆ ಪ್ರಥಮ ವಿಭಕ್ತಿ ಅದೀಗ. ಅಹಂ ಶಬ್ದದ ಅದು ಏನ್ ಅರ್ಥ ಮಾಡ್ಕೋಬೇಕು ಈಗ? ಮೈ, ನನ್ನಲ್ಲಿ. ಅಸ್ಮಿ ಅಂದ್ರೆ ಅಸ್ತಿ, ನನ್ನಲ್ಲಿ ಇದ್ದಾನ. ಅವನೇ ಎಲ್ಲರಲ್ಲಿ ಇದ್ದವನೇ ನನ್ನಲ್ಲಿ ಇದ್ದಾನ ಅನ್ನುವಂತಹ ಅರ್ಥವನ್ನ ಮಾಡಿಕೊಳ್ಬೇಕು. ಸರಿ ಆಯ್ತಾ? ಕೇಳ್ತಿಲ್ಲೋ? ಅಂದ್ರೆ ನಿಮ್ಮಲ್ಲಿದ್ದ ಭಗವಂತ, ಆಕಳಲ್ಲಿ ಇದ್ದ, ಇವರಲ್ಲಿದ್ದ, ಗಿಡಗಳಲ್ಲಿದ್ದ ಭಗವಂತ, ಬ್ರಹ್ಮದೇವರಿದ್ದ ಭಗವಂತನೇ ನಮ್ಮಲ್ಲಿದ್ದಾನ. ಎಷ್ಟು ದೊಡ್ಡ ಭಾಗ್ಯ, ಎಷ್ಟು ದೊಡ್ಡ ಭಾಗ್ಯ. ಬ್ರಹ್ಮದೇವರಲ್ಲಿರುವಂಥವನೇ ನಮ್ಮಲ್ಲೂ ಇದ್ದಾನ ಅಂತಂದ್ರೆ ಭಾರಿ ಆನಂದ ಆಗ್ತಿರ್ತೇವೆ ಅವಾಗ. ಹೋಗ್ಬಿಡ್ರಿ, ಅವ ಏನ್ ಮಾಡ್ಬೇಕಾಗ್ಯದ? ಅದಕ್ಕೆ ಸೋಹಮಸ್ಮಿ. ಹೌದು, ನಿಮ್ಮಲ್ಲೂ ಇದ್ದಾನ ಅಂತ ಅನ್ನೋದಾದ್ರೆ ನಿಮ್ಮ ದೇಹ ಇದು ನಾಶವಾಗ್ತದೆ. ನಿಮ್ಮ ದೇಹ ನಾಶವಾಗ್ತದೆ. ನಾಶವಾದಾಗ ಒಳಗಡೆಗೆ ಇರುವ ಭಗವಂತನಿಗೂ ನಾಶವಿದೆಯೇನು ಅನ್ನುವ ಒಂದು ಪ್ರಶ್ನೆ. ಗೃಹ ಪತನಗೊಂಡಾಗ ಗೃಹಾಂತರ್ಗತರಾದವರಿಗೂ ಪತನವಾಗುವುದು ಕಂಡದ್ದರಿಂದ ಮತ್ತ ಏನು ನಿಮ್ಮೊಳಗಿದ್ದ ಭಗವಂತನ ಪರಿಸ್ಥಿತಿ ಏನು ಅಂದ್ರೆ ಉತ್ತರ ಈಗ. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮ ಶರೀರಂ. ಇದಂ ಶರೀರಂ ಭಸ್ಮಾಂತಂ. ಎಸ್, ಈ ಶರೀರ ಒಂದ್ ದಿವಸ ಬಿದ್ದು ಹೋಗ್ತದೆ, ಒಪ್ಪಗೋತೀವಿ. ಶ್ರುತ್ಯರ್ಥ ಹೆಂಗ್ ಹೇಳ್ಬೇಕು? ಅಥ ಇದಂ ಶರೀರಂ ಭಸ್ಮಾಂತಂ. ಸುರೇಂದ್ರ ಅವ್ರು ಮೊದಲು ಅದನ್ನು ತಗೋಬೇಕು. ಅಥ ಇದಂ ಶರೀರಂ ಭಸ್ಮಾಂತಂ. ಬಿನಣ್ಣ ಗೊತ್ತಾಯ್ತಾ? ಭಸ್ಮಾಂತಂ. ಆದರೆ ಅಂತ ಬರ್ಕೊಡ್ರಿ ಮಧ್ಯದಲ್ಲಿ. ಆದರೆ ವಾಯು ಅನಿಲಂ ವಾಯು ಅಮೃತಂ. ವಾಯು ಅನಿಲಂ ಅಮೃತಂ ಹೆಂಗ್ ಹೊಂದಿತದೆ, ಏನ್ ವ್ಯತ್ಯಾಸ ಇರಲಿಲ್ಲ. ವಾಯು ಅನಿಲಂ ಅಮೃತಂ ಅಥವಾ ಅನಿಲಂ ವಾಯು, ಒಂದು ಎರಡು ಮಾಡ್ಕೊಡ್ರಿ, ಏನ್ ಸಮಸ್ಯೆ ಇಲ್ಲ. ಏನ್ ಹಂಗಂದ್ರೆ ಕರೆಕ್ಟು. ಈ ದೇಹ ಹೋಗ್ತದ, ಭಸ್ಮ ಆಗ್ತದ, ಆದ್ರ ಪರಮಾತ್ಮನಿಗೆ ನಾಶವಿಲ್ಲ. ನೀವು ಕೇಳೋದು ಸಿಕ್ಕಿಲ್ಲೇನು? ಮಂತ್ರ ಸಿಕ್ಕಿಲ್ಲ ನೋಡ್ರಿ. 17ನೇ ಮಂತ್ರ 18ನೇ ಮಂತ್ರದಾಗ ಅದ ಈಶಾವಾಸ್ಯ 18ನೇ ಮಂತ್ರ. ಬೇರೆ ಉಪನಿಷತ್ ಹುಡುಕ್ಬೇಡ್ರಿ, ಅದು ಹಂಗೆ ಆಗ್ತದ. ಅದು ಎಲ್ಲಾ ಕಡೆಗೂ 18 ನಂಬರ್ ಬರ್ತಾವ ಅಂತ ತಿಳ್ಕೊಂಡು ವ್ಯತ್ಯಾಸ ಆಗ್ಬಿಡ್ತಾವ. ಸರಿ ಆಯ್ತಾ? ಏನಾಯ್ತು? ಅಲ್ಲಪ್ಪ, ಅನಿಲಂ ವಾಯು. ಬಿಂದಣ್ಣ, ಅನಿಲಂ ಅದನ್ನ ಬರ್ಕೋಬೇಕು. ಅನಿಲಂ ಅಂದ್ರೆ ಭಗವಂತನನ್ನೇ ನಿಲಯ ಮನೆಯನ್ನಾಗಿ ಮಾಡಿಕೊಂಡಿರುವ ವಾಯುದೇವರೇ ಅಮೃತ ಎಂದು ಕರೆಸಿಕೊಳ್ಳುತ್ತಿರುವಾಗ ಆಶ್ರಯ ನೀಡಿದ ಭಗವಂತನು ಹೇಗೆ ನಾಶಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಕೈಮುತ್ಯ ನ್ಯಾಯವನ್ನು ಹೇಳಿಗತ್ತಾರೆ. ಅನಿಲಂ ವಾಯು, ಪರಮಾತ್ಮನೇ ನಿಲ. ನಿಲ ಇಸ್ ಈಕ್ವಲ್ ಟು ನಿಲಯ.
ಭಗವಂತನೇ ಯಾರಿಗೆ ಮನೆಯಾಗಿದ್ದಾನೋ ಅವ ಅನಿಲ. ವಾಯುದೇವ್ರ ಹೆಸರು ಎಷ್ಟು ಚಂದ ನೋಡ್ರಿ. ಅನಿಲ ಅಂತ ಕರಿತಿರ್ತಾರ ಪಾಪ, ಯಾರಿಗೂ ಹೆಸರು ಇಟ್ಬಿಟ್ಟಿರ್ತಾರೆ ಪ್ರಾಣದೇವರು. ಎದಕ್ ಅನಿಲ ಅಂತ ಇಟ್ಟಾರ ಅಂತ ಅವ್ ವೆನಿಲ್ಲ ಆದ್ರೂ ಗೊತ್ತಾಗ್ಲಿಲ್ಲ ಪಾಪ. ಅವ ಐಸ್ ಕ್ರೀಮ್ ವೆನಿಲ್ಲ ತಿಂತಿರ್ತಾನವ. ಅನಿಲ ವೆನಿಲ್ಲ ಐಸ್ ಕ್ರೀಮ್ ತಿಂದಿರ್ತಾನ. ಅವ್ನ ಅನಿಲ ಯಾಕೆ ಹೆಸರು ಇಟ್ಟಂಗೆ ಗೊತ್ತಿರಂಗಿಲ್ಲ. ಏನು ಮನೆಯಾಗಿದ್ದವರು ಅಂತ ಅರ್ಥ. ಭಗವಂತನೇ ಮನೆಯಾಗಿದ್ದವರು. ಅ ಇಸ್ ಈಕ್ವಲ್ ಟು ಭಗವಂತ, ನಿಲ ಇಸ್ ಈಕ್ವಲ್ ಟು ನಿಲಯ. ಭಗವಂತನೇ ಮನೆಯಾಗಿರುವ ವಾಯುದೇವರೇ ಅಮೃತರಾಗಿರುವಾಗ ಅಂತಹ ಆಶ್ರಯ ನೀಡಿದ ಪರಮಾತ್ಮ ಅವನು ಹೇಗೆ ನಾಶಗೊಳ್ತಾನಪ್ಪ ಅಂತ ಕ್ವಶನ್. ಅಂದ್ರೆ ಕೈ ಮತ್ತೆ ನ್ಯಾಯ. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಸರಿ ಆಯ್ತಾ? ಇನ್ನು ಮುಂದೆ ಪ್ರಣವ. ಪ್ರಣವ ಅಂತಂದ್ರೆ ಓಂಕಾರ. ಓಂಕಾರವೆಂಬುವಂತಹ ಪ್ರತಿಮೆಯಲ್ಲಿ ಇದ್ದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಈಗ ಸ್ವಯಂಭೂಮನುಗಳು. ಏನ್ ಪ್ರಾರ್ಥನೆ ಮಾಡ್ತಾರೆ? ಓಂಕಾರವೆಂಬ ಪ್ರತಿಮಾ. ಎಷ್ಟು ಆಶ್ಚರ್ಯ ನೋಡ್ರಿ. ಓಂ ಅನ್ನುವಂತಹ ಒಂದು ಅಕ್ಷರ ಅದು ಒಂದು ಭಗವಂತನ ಪ್ರತಿಮಾ. ಇವತ್ತು ಪ್ರಾತಃ ಸಂಕಲ್ಪ ಗದ್ದಲ್ಲಿ ಮೊದಲು ಬರೋದೇ ಓಂಕಾರದ ಚಿಂತನ. ಪ್ರಣವೋಪಾಸಕಾನಾಂ ಇವತ್ತೇ ಪ್ರಾರಂಭದ ಅಲ್ಲಿ ವಿಸ್ತಾರವಾಗಿ ಹೇಳ್ತೀನಿ. ವಿನ್ನಣ್ಣ ಎಲ್ಲ ಇಲ್ಲೇ ಹೇಳ್ಬಿಟ್ರು ಮತ್ತೆ ಅಲ್ಲೇನು ಹೇಳಿ ನಾನು ಅಲ್ಲಿ ಒಂಚೂರು ಉಳಿಸ್ಕೋಬೇಕಲ್ಲ. ಬರ್ತಿರೋದಲ್ಲ ಮತ್ತೆ ಬರ್ಲಿಲ್ಲ ಮತ್ತೆ ನೋಡ್ರಿ ಮತ್ತೆ ಬರ್ತಾನೆ ದಿನ ಬರ್ತಾನೆ ಸಾಯಂಕಾಲ 6:30 ಇವತ್ತಲ್ಲಿ. ಅದಕ್ಕೆ ದುಳ್ಕೇಡವ್ರು ಬರ್ತಿರೋದಲ್ಲ ಕೇಳಿ ಮಳೆ ಬರಂಗಿಲ್ಲ ಅಂತ ಅದಕ್ಕೆ ಹೇಳಿದ್ರು. ಓಂಕಾರ ಸ್ಮಾಂತಂ ಶರೀರಂ ಅಂದ್ರ ಜೀವ ಹೋಗುವ ಕಾಲದಲ್ಲಿ ಜೀವದ ಜೊತೆಗೆ ಒಂದು ರೂಪದಿಂದ ಪರಮಾತ್ಮ ಹೋದ ಮೇಲೂ ಶವದಲ್ಲೂ ಒಂದು ರೂಪದಿಂದ ಪರಮಾತ್ಮ ಇರ್ತಾನ, ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರ ಸರ್ವತ್ರ ವ್ಯಾಪ್ತ ಅಂತ ಪರಮಾತ್ಮ ಲಕ್ಷಣವನ್ನು ಹೇಳಿದಾಗ ಶವದಲ್ಲೂ ಅವ ವ್ಯಾಪ್ತನಾಗಿರ್ಬೇಕಾದ್ರಿಂದ ಒಂದು ರೂಪ ಇದ್ದೇ ಇರ್ತದ. ಒಂದು ಹೆಂಗ ಹೋಗ್ತದ? ಅದು ಭಸ್ಮ ಆಗ್ತದ, ಅದ್ರೊಳಗೂ ಇರ್ತಾನೆ. ನೀರ್ ಹಾಕಿ ಕೊಚ್ಕೊಂಡು ಅದ್ರೊಳಗೂ ಇರ್ತಾನವ. ಹೋಗುದಿಲ್ಲ, ಇಲ್ಲಿ ಹೋಗುದಿಲ್ಲ, ಇದ್ದೇ ಅಲ್ಲಲ್ಲ. ಸರ್ವಶಬ್ದ ಅಚ್ಚತ್ತು ಸರ್ವ ಸ್ಥಳದಲ್ಲಿ ಇರುವಿಕೆ ಅಂತ. ಸರಿ. ಅದಕ್ಕೆ ಅದೇನು ಸರ್ ಅದೇನು ಅಲ್ಲ, ಸಂಸ್ಕಾರಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಸಂಸ್ಕಾರ ದೇಹಕ್ಕೆ ಮಾಡ್ಲೇಬೇಕು. ಎಂದೂ ಭಗವದ್ ರೂಪಗಳಲ್ಲಿ ಭೇದ ಇಲ್ಲ. ಅಂಶ ಅಂಶ ಅವ ಅನೇಕ ರೂಪಗಳಿಂದಿದ್ದಾನೆ. ಅದಕ್ಕೆ ವಿಶೇಷ ಬಲದಿಂದ ಭೇದ ವ್ಯವಹಾರ ಕೂಡಿಸೋದಷ್ಟೇ. ಸರಿ, ಓಕೆ. ಮುಂದೆ ನೋಡ್ರಿ. ಈಗ ಪ್ರಣವ. ಪ್ರಣವದಲ್ಲಿ ಅಂದ್ರೆ ಭಗವಂತನ ಪ್ರತಿಮಾ. ಆ ಭಗವಂತನ ಪ್ರತಿಮೆಯಲ್ಲಿ ಪದ್ಧ ಕೆಲಸ ನೋಡ್ರಿ. ಕೆಲವು ಪುಸ್ತಕಗಳಲ್ಲಿ ಓಂಕಾರವು ಕೈಬಿಟ್ಟು ಹೋಗಿದ್ದರಿಂದಾಗಿ ಓಂಕಾರವನ್ನ ಹಾಕಿಕೊಳ್ಳಬೇಕು ಅಂತ ಒಂದು ವಿಜ್ಞಪ್ತಿ. ಓಂ ಕ್ರತೋಸ್ಮರ ಕೃತೋಸ್ಮರ ಕೃತಂ ಓಂ ಸ್ಮರ ಕೃತಂ ಸ್ಮರ ಓಂ ಕೃತೋಸ್ಮರ ಕೃತಂ ಸ್ಮರ ಅಂತ ನೋಡ್ರಿ. ಅದೇ ಮತ್ತೆ ಅದಕ್ಕೆ ಬರ್ಕೊಡ್ರಿ. ಎರಡು ಕಡೆಗೆ ಓಂ ಬರ್ಬೇಕ. ಮತ್ತೆ ಓಂ ಒಂದ್ ಕಡೆ ಆಗ್ಬೇಕು, ಆಮೇಲೆ ಸ್ಮರ ಆದ್ಮೇಲೆ ಓಂ ಬರ್ಬೇಕು. ಓಂಕಾರ ಸ್ಮರ ಆದ್ಕೊಳ್ಳಿ ಓಂ ಬರ್ಬೇಕು. ಎರಡು ಸಲ ಮಂತ್ರ. ಓಂ ಕ್ರತೋ ಸ್ಮರ ಕೃತಂ ಸ್ಮರ ಓಂ ಕ್ರತೋ ಸ್ಮರ ಕೃತಂ ಸ್ಮರ. ಎರಡು ಸರ್ತಿ ಓಂಕಾರ ಬರಬೇಕು. ಆನಂದವ್ರು ಬರ್ಕೊಂಡ್ರಿ, ಸುರೇಂದ್ರ ಅವ್ರು ಬರ್ಕೊಂಡ್ರಿ, ಅಣ್ಣಿಗಿರಿ ಅವ್ರು. ಸರಿ ನೋಡ್ರಿ ಸರ್, ಗೊತ್ತಿಲ್ಲ. ರೈಟ್ ಮಮ್ಮ. ಸರಿ ಸರಿ, ಓಕೆ. ಇನ್ನ ಏನಂತ ಪ್ರಣವದಲ್ಲಿ ಭಗವದ್ ರೂಪ ಪ್ರಣವ ಓಂಕಾರ ಬಹಳ ಚಂದ ಮಾತು. ಏನು ಅಂದ್ರೆ ನಾವು ಅಕ್ಷರವೆಂಬ ಪ್ರತಿಮೆಯಲ್ಲೂ ಭಗವದ್ ಉಪಾಸನೆಯನ್ನು ಮಾಡ್ಲಿಕ್ಕೆ ಬರ್ತದ ಅಂತ ಸ್ವಯಂಭೂಮನುಗಳು ಹೇಳಿಕತ್ತ. ಅಕ್ಷರ ಪ್ರತಿಮಾ, ಅಕ್ಷರವೇ ಪ್ರತಿಮೆ. ಈಗ ಕಬ್ಬಿಣದ್ದು ಪಂಚಲೋಹದ್ದು, ಕಟೀದು, ಕಲ್ಲಿಂದು, ಸೂರ್ಯ ಚಂದ್ರ ಬೆಳಗ್ಗೆಲ್ಲ ಬಂದಾರ. ಆ ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನೆ ಮಾಡುವುದು ಒಂದು, ಜೊತೆಗೆ ಓಂಕಾರವೆಂಬುವಂತಹ ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆ ಮಾಡೋದು ಮತ್ತೊಂದು. ಇವತ್ತು ಅದಕ್ಕೆ ಶ್ರೀಮದ್ ಭಾಗವತಕ್ಕೆ ತೇನೇಯಂ ವಾಂಗ್ಮಯೀ ಮೂರ್ತಿ ಅಂತ ಹೇಳ್ಯಾರ. ವಾಂಗ್ಮಯ ಮೂರ್ತಿ ಅಂತ ಕರೆದಿದ್ದಾರೆ ಭಾಗವತವನ್ನು. ಕೃಷ್ಣನ ಶಬ್ದಗಳಿಂದ ಮಾಡಲ್ಪಟ್ಟ ಮೂರ್ತಿ ಯಾವುದು ಅಂದ್ರೆ ಶ್ರೀಮದ್ ಭಾಗವತ ಅಂತ ಹೇಳ್ಯಾರ. ಹಂಗ ಓಂಕಾರ ಕೂಡ ವಾಂಗ್ಮಯೀ ಮೂರ್ತಿ ಭಗವಂತನದ್ದು, ಶಬ್ದಾತ್ಮಕವಾದ ಪ್ರತಿಮಾ. ಅದರಲ್ಲಿ ಭಗವದ್ ಉಪಾಸನ. ಓಂ ಕ್ರತೋ ಸ್ಮರ. ಓಂ ಏನಂತ ಅರ್ಥ? ಓಂ ಅಂದ್ರೆ ಗುಣಪೂರ್ಣ.
ಅನಂತ ಗುಣಪೂರ್ಣನಾದವನನ್ನ ಓಂ ಅಂತ ಕರೀತಾರೆ. ಇನ್ನು ಕ್ರತೋ ಅಂದ್ರೆ ಜ್ಞಾನ ರೂಪನಾದ ಅಂತ ಅರ್ಥ. ಕ್ರತೋ ಅನ್ನೋ ಶಬ್ದಕ್ಕೆ ಜ್ಞಾನ ರೂಪನಾದ ಭಗವಂತ ಅನಂತ ಗುಣಪೂರ್ಣ ಜ್ಞಾನ ಸ್ವರೂಪ ನೀನು. ಕೃತಂ ಸ್ಮರ, ನಾನೇನು ಜೀವನದಲ್ಲಿ ಧ್ಯಾನ ಪೂಜೆ ಧರ್ಮ ಮಾಡಿದ್ದೀನಿ, ಸ್ವಲ್ಪ ನೆನಪು ಮಾಡ್ಕೋ ನೀನು. ದೇವ್ರಿಗೆ ನೆನಪು ಮಾಡ್ಕೊ ಅನ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಆಚಾರ ತಾತ್ಪರ್ಯ ಬರೀತಾರ, ತಾತ್ಪರ್ಯಕ್ಕೆ ಭಾಷ್ಯಕ್ಕೆ ಹೋಗೋ ತನಕ ಇಷ್ಟ ಅರ್ಥ ಇಟ್ಕೊಂಡ್ರ ಅಂತ, ನಮ್ ತಿಳುವಳಿಕೆ ಬಂದಷ್ಟ ಅರ್ಥ ಇಟ್ಕೊಳ್ಳು ಅಂತ. ದೇವರ ಮರಿಬೇಡಪ್ಪ ನನ್ನ ಹಿಂಗ ಜನರಲ್ ಆಗಿ ಆಡ್ತಿರ್ತೀವಲ್ಲ, ಹಂಗ ಆಡ್ದಂಗ. ದೇವರಿಗೆ ಮರವು ಅನ್ನೋದು ಇಲ್ಲ, ಆದ್ರೆ ನಾವು ಜನರಲ್ ಆಗಿ ಹಂಗ ಆಡ್ತಿರ್ತೀವಿ, ಹಂಗೆ ಹೇಳೋಣಂತ. ಮತ್ತೆ ಕೃತೋಸ್ಮರ, ಓಂ ಕೃತೋಸ್ಮರ ಕೃತಂ ಸ್ಮರ ಅಂತ ಮತ್ತೊಂದು ಬಾರಿ ಆವೃತ್ತಿ. ಯಾಕ 2 ಸರ್ತಿ ಅಂದ್ರೆ ತಾತ್ಪರ್ಯ, ಭಗವಂತ ಮರಿಬೇಡಪ್ಪ ದೇವ್ರೇ ಅಂತಿರ್ತೀವಲ್ಲ, ಹಂಗ ಅರ್ಥ ಮಾಡಲಿಕ್ಕಿತ್ತಾರೋ. ಓಂಕಾರವೆಂಬ ಪ್ರತಿಮೆಯಲ್ಲಿದ್ದ ಭಗವಂತನನ್ನು, ಯಾಕೆ ಓಂಕಾರವೆಂಬ ಪ್ರತಿಮೆಯಲ್ಲಿದ್ದದ್ದು ಶ್ರೀನಿವಾಸ್, ಯಾಕೆ ಓಂಕಾರವೆಂಬ ಪ್ರತಿಮೆಯಲ್ಲಿದ್ದದ್ದು ಸರಾಫ್ ಅವರು? ನೆನಪು ಮಾಡ್ಕೋಪ. ಅದಕ್ಕೆ ಏನ್ ನೆನಪು ಮಾಡ್ಕೋಬೇಕು? ಕೃತಂ. ಅದಕ್ಕೆ ರಾಯರು ಬರೀತಾರೆ, ಕೃತಂ ಅಂದ್ರೆ ಮದೀಯಂ ಧ್ಯಾನಾಧಿಕಂ ಕರ್ಮ. ನಾ ಮಾಡಿದ ಧ್ಯಾನ, ಶ್ರವಣ, ಪಾಠ ಪ್ರವಚನ, ಮಡಿ ಮೇಲ್ಗಿ, ದುರ್ಗಾ ಚಾತುರ್ಮಾಸ್ಯ ಏಕಾದಶಿ, ಸ್ವಲ್ಪ ನೆನಪು ಮಾಡ್ಕೋಪ ಮಹಾರಾಯ ಅಂತ ಹೇಳಿ. ಯಾಕೆ ಅವನ್ಯಾಕೆ ನೆನಪು ಮಾಡ್ಕೋಬೇಕು? ಆನಂದ ಅವರು ಯಾಕೆ ಓಂಕಾರದಲ್ಲಿ ಇದ್ದವ ಯಾಕೆ ಮಾಡ್ಕೋಬೇಕು ಅಂದ್ರೆ, ಎಲ್ಲಾ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ಹರಿಹಿ ಓಂ ಅಂತ ಶುರು ಮಾಡ್ತಾರೆ ನೀವು. ಎಲ್ಲಾ ಕೆಲಸ ಶುರು ಮಾಡೋ ನಾ ಹೇಳಿದ್ದ ಅದಲ್ಲ, ವಿಷ್ಣು ಸ್ತುತಿ ಒಳಗ ಸತ್ಯಸಂಧೇತರು ಏನ್ ಹೇಳಿದ್ದೆ ಹೇಳ್ರಿ? ಹಾ ಸರಿ ಸರಿ. ಹಾ, ಉಳಿದದ್ದು ನಿನಗ ನೆನಪಿರಂಗಿಲ್ಲ. ಇದು ಹೆಂಗ ನನ್ ಪಾಪಗಳಷ್ಟ ಹೆಂಗ್ ನೆನಪ ನಿನಗ, ಮತ್ ನಾ ಮಾಡಿದ ಕರ್ಮ ನೆನಪಿಲ್ಲ ನಿನಗ. ಕರೆಕ್ಟ್ 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 ಕರೆಕ್ಟ್. ವಿಷ್ಣು ಸ್ತುತಿ ಯೋದು ಸತ್ಸಂಗ. ಸರಿ ಸರಿ. ಆಮೇಲೆ ಅದಕ್ಕೆ ಏನಾಯ್ತು ಅಂತ ಕೇಳಿದ್ರೆ, ಓಂ ಕ್ರತೋಸ್ಮರ ಕೃತಂ ಸ್ಮರ, ಓಂ ಕ್ರತೋಸ್ಮರ ಕೃತಂ ಸ್ಮರ. ಎರಡಕ್ಕೂ ಅರ್ಥ ಅಷ್ಟೇ. ಅಭ್ಯಾಸ ಯಾಕಂದ್ರೆ ತಾತ್ಪರ್ಯಕ್ಕಾಗಿ. ನನಗಿಲ್ಲಿ ತಾತ್ಪರ್ಯ ಅದ. ಓಂ ಅನಂತ ಗುಣಪೂರ್ಣನಾದ. ಓಮನ ಶಬ್ದಕ್ಕೆ ಅರ್ಥ ಏನು? ಅನಂತ ಗುಣಪೂರ್ಣನಾದ. ಕ್ರತೋ ಜ್ಞಾನ ರೂಪನಾದ. ಅನಂತ ಗುಣಪೂರ್ಣನಾಗಿ ಜ್ಞಾನ ರೂಪನಾದ ಪರಮಾತ್ಮನೇ ನೀನು ನಾನು ಮಾಡಿರುವಂತಹ ಧ್ಯಾನ ಜಪ ಪಾರಾಯಣ ಪ್ರವಚನಗಳು ಪಾಠಗಳನ್ನ ಮರೆಯಬೇಡ, ನೆನಪು ಮಾಡಿಕೋ ಅಂತ ಹೇಳಿದರು. ಸರಿ ಆಯ್ತಾ? ಸರಿ. ಇನ್ನ ಸರಿ. ಈಗ ಭಾಷ್ಯ ತಗೊಳ್ರಿ. ಬೆಳಿಗ್ಗೆ ಮಂತ್ರದಾಗ ದೇವರಿಗೆ ಅಹಂ ಅಂತ ಬಂದಿತ್ತು. ಯಾಕಂದ್ರ ಅಹಂಚಾಸಾವಹೇಯತಃ ಭಾಷ್ಯದೊಳಗೆ ಈಗ ಬಂದದ ಅದು. ಅಹಂಚ ಭಗವಂತನಿಗೆ ಅಹಂ ಅಂತ ಯಾಕೆ ಕರೀತಾರ ಅಂದ್ರ, ಅಸೌ ಅಹೇಯತಃ ಬಿಡಲಾಗದು, ಎಲ್ಲರನ್ನ ಬಿಟ್ಟರೂ ಅವನನ್ನ ಬಿಡಲಾಗದು. ಆದ್ದರಿಂದ ದೇವರಿಗೆ ಅಹಂ ಎಂದು ಕರೆಯುತ್ತಾರೆ. ಈ ಅಹಂ ಶಬ್ದ ಜೀವನಿಗೆ ಹೇಳಿದಾಗ ನಾನು ಎಂಬ ಅರ್ಥ ಕೊಟ್ರೆ, ಪರಮಾತ್ಮನ ವಿಷಯದಲ್ಲಿ ಅಹಂ ಅಂತ ಬಳಸಿದಾಗ ತೊರೆಯಲು ಸಾಧ್ಯವಿಲ್ಲ, ಅವನನ್ನು ಬಿಡಲು ಸಾಧ್ಯವಿಲ್ಲ. ಸರಿ ಆಯ್ತಾ? ಸರಿ. ಮುಂದ ಇನ್ನು ಅಸ್ಮಿ ನಿತ್ಯಾಸ್ಥಿತಾಮಾನಾತ್ ಸರ್ವಜೀವೇಶು ಸಂಸ್ಥಿತ. ಅಸ್ಮಿ ಅಂತ ಹೆಸರದ ಅಂದ್ರೆ ನಾನಾಗಿದ್ದೇನೆ ಅಂತಲ್ಲ. ಅಸ್ಮಿ ಅನ್ನೋದು ನಿತ್ಯ ಅಸ್ಥಿತಾಮಾನಾತ್, ನಿತ್ಯದಲ್ಲೂ ಭಗವಂತ ಇದ್ದಾನೆ ಎಂಬ ಅಭಿಪ್ರಾಯದಲ್ಲಿ ಅಸ್ಮಿ ಅಂತ. ಎಲ್ಲಿ? ಸರ್ವಜೀವೇಶು ಸ್ಥಿತ ಸಂಸ್ಥಿತ. ಅವನಿಗೆ ಪಕ್ಷಪಾತವಿಲ್ಲ. ಇವರು ನಮ್ಮವರು, ಇವರಲ್ಲಿ ಮಾತ್ರ ಇರುವುದು, ಇವರು ನಮ್ಮವರಲ್ಲ, ಇವರಲ್ಲಿ ನಾನಿರುವುದಿಲ್ಲ ಅನ್ನುವ ಪಕ್ಷಪಾತವಿಲ್ಲದೆ ಎಲ್ಲರಲ್ಲೂ ಭಗವಂತನಿದ್ದಾನೆ. ಆದ್ದರಿಂದ ಅಸ್ಮಿ. ಸ್ವಯಂ ತು ಸರ್ವಜೀವೇಭ್ಯ ವ್ಯತಿರಿಕ್ತ ಪರೋ ಹರಿ. ಅವನಾದರೋ ಭಗವಂತನಾದರೋ ಸರ್ವಜೀವೇಭ್ಯ ಎಲ್ಲ ಜೀವರಾಶಿಗಳಿಗಿಂತ ವ್ಯತಿರಿಕ್ತ ಭಿನ್ನನಾಗಿದ್ದಾನೆ, ಪರಹ ಉತ್ತಮನಾಗಿದ್ದಾನೆ, ಹರಿ ಪರಮಾತ್ಮ. ಸಹ ಕ್ರತುಹು ಯಾಕೆ ಬಂತ ನೋಡ್ರಿ. ಈಗ ಕ್ರತುಹು ಜ್ಞಾನ ರೂಪತ್ವಾತ್, ಜ್ಞಾನ ರೂಪನಾದದ್ದರಿಂದ ಭಗವಂತನಿಗೆ ಕ್ರತು ಅಂತ ಕರೀತಾರ. ಅಗ್ನಿರಂಗ ಪ್ರಣೇತೃತಃ, ದೇವರಿಗೆ ಅಗ್ನಿ ಅಂತ ಹೆಸರು. ಯಾಕಂದ್ರ ಅಂಗ ಪ್ರಣೇತ, ನಮ್ಮ ಅಂಗಗಳಿಗೆ ಪ್ರೇರಣೆಯನ್ನು ಕೊಡ್ತಾನಾದ್ದರಿಂದ ಅವ ಅಗ್ನಿ.
ಕೈಗೆ, ಕಾಲಿಗೆ, ಮೂಗಿಗೆ, ಬಾಯಿಗೆ ಪ್ರೇರಣಾ ಕೊಡ್ತಾನೆ, ಕೆಲಸಕ್ಕೆ ಹಚ್ತಾನೆ, ಬಾಯಿ ತೆಗೆಸ್ತಾನೆ, ಕಣ್ ತೆಗೆಸ್ತಾನೆ, ಕಿವಿ ಕೇಳೋ ಹಂಗ್ ಮಾಡ್ತಾನೆ. ಆದ್ರಿಂದ ದೇವರಿಗೆ ಅಗ್ನಿ ಎಂದು ಹೆಸರು. ಇದು ಪ್ರಾಸಂಗಿಕವಾಗಿ ಬಂದದ್ದು, ಇಲ್ಲೇನು ಸಂಬಂಧ ಇಲ್ಲ. ಇತಿ ಬ್ರಹ್ಮಾಂಡೇ ಸತ್ಯ ಧರ್ಮಾಯ ಅಂತ ಬಂದಿತ್ತು ಹಿಂದ, ಅದಕ್ಕೆ ವಿವರಣೆ ಕೊಡ್ತಾರ. ಸತ್ಯಂ ಬ್ರಹ್ಮ ಹೃದಯೇ ಧಾರಯತಿ ಇತಿ ಸತ್ಯ ಧರ್ಮ. ಭಗವಂತನನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವಂಥವನನ್ನು ಸತ್ಯ ಧರ್ಮ ಎಂದು ಕರೆಯುತ್ತಾರೆ. ನೋಡ್ರಿ, ಯೋಸೌ ಅಸೌ ಪುರುಷ ಅಂತ ಎರಡು ಅಸೌ ಶಬ್ದ ಬಂದದಲ್ಲ. ಏಕಃ ಅಸೌ ಶಬ್ದ ಪ್ರಾಣೇ ಸ್ಥಿತ ಇತಿ. ಒಂದು ಅಸೌ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣನಲ್ಲಿ ಇದ್ದವನು ಅಂತ ಅರ್ಥ. ಆಗಲೇ ಹೇಳಿನಿ, ಭಾಷೆ ಓದ್ಕೋತ ಹೊರಟಿನಷ್ಟೇ. ಯಸ್ಮಿನ್ ಅಯಂ ಸ್ಥಿತ ಸೋಪಿ ಅಮೃತಃ ಕಿಮು ಪರಃ. ಯಾವ ಭಗವಂತನಲ್ಲಿ ಇರುವ ವಾಯುದೇವರೇ ಅಮೃತರಾಗಿದ್ದಾರೋ, ಪರಹ ಉತ್ತಮನಾದ ಭಗವಂತನ ಬಗ್ಗೆ ಏನು ಹೇಳಬೇಕಿಲ್ಲ, ಅದನ್ನ ಹೇಳಿದರು. ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ಅಯಂ ಸ್ಥಿತ ಈ ವಾಯುದೇವರಿದ್ದಾರೋ, ಸಹ ಅಪಿ ಆ ವಾಯುದೇವರು ಕೂಡ ಅಮೃತ. ಅಮೃತ ಅನ್ನೋ ಶಬ್ದಕ್ಕೆ ಮೃತರಲ್ಲ, ಮರಣ ಹೊಂದುವರಲ್ಲ. ಕಿಮು ಪರಹ, ಇನ್ನು ಪರಮಾತ್ಮನ ಬಗ್ಗೆ ಏನು ಹೇಳಬೇಕು, ಅಲ್ಲಿ ಪರಹ ಅಂದ್ರೆ ಪರಮಾತ್ಮನು ಅಂತ ಅರ್ಥ. ಆನಂದ ತಿಳಿತಿಲ್ಲ, ವಿಷಯ ತಿಳಿತಿಲ್ಲ. ಆಶ್ರಯದಲ್ಲಿರುವುದು ಅಂತ ಅರ್ಥ. ಭಗವಂತನ ಆಶ್ರಯದಲ್ಲಿರುವುದು, ಒಳಗಂತಲ್ಲ. ಯಾರಲ್ಲಿ ಇವ ಇದ್ದಾನ ಅಂತಂದ್ರೆ ಯಾರ ಆಶ್ರಯದಲ್ಲಿದ್ದ. ಆಹಾ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋ ಸೋನಿಲಂ. ಮುಂದಿನ ವಾಕ್ಯ, ಆಹಾ ಅನಿಲ ಶಬ್ದಕ್ಕೆ ಬಿಡಿಸಿಕತ್ತಾರ. ಆಹಾ ಪರಮಾತ್ಮನೇ ನಿಲಯನಂ ವಾಸಕ್ಕೆ ಅದರ ಅವನ ಆಧಾರದಲ್ಲಿದ್ದಾನೋ, ಯಸ್ಯ ವಾಯೋ ಯಾವ ವಾಯುದೇವರಿಗೆ, ಸಹ ಅನಿಲಂ ಅವನನ್ನ ಅನಿಲವೆಂಬುದಾಗಿ ಕರೆಯುತ್ತಾರೆ. ಇನ್ನ ರಾಮ ಸಂಹಿತ ಅಂತ ಒಂದು ಗ್ರಂಥ ತೆಗೆದ ಹುಡುಕಿ ಶ್ರೀಮದಾಚಾರ್ಯ. ಆ ರಾಮ ಸಂಹಿತೆಯಲ್ಲಿ ಯಾಕೆ ವಾಯುದೇವರಿಗೆ ಅಮೃತ ಅಂತ ಹೆಸರು ಬಂತು ಅನ್ನೋದನ್ನು ಕೊಟ್ಟಿದ್ದಾರೆ. ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ ಸನಾತನಃ ಇತಿ ರಾಮ ಸಂಹಿತಾಯಾಂ. ಅತಿರೋಹಿತ ವಿಜ್ಞಾನಾತ್, ಎಂದೆಂದೂ ವಾಯುದೇವರಿಗೆ ಜ್ಞಾನ ಲೋಪವಿಲ್ಲ, ಆದ್ದರಿಂದ ವಾಯುದೇವರಿಗೆ ಅತಿರೋಹಿತ ವಿಜ್ಞಾನ ಅಂತ ಕರೀತಾರ. ಅಂದ್ರ ಪ್ರತಿಭಾತ ಪರಾವರರು ಅಂತ ಹೆಸರದ ಅವರಿಗೆ. ಪ್ರತಿಭಾತ ಪರಾವರರು ಅಂತ ವಾಯುದೇವರಿಗೆ ಹೆಸರು. ಅತಿರೋಹಿತ ವಿಜ್ಞಾನಿಗಳು ಅಂತ ಹೆಸರು. ಏನಾಗ್ತದ, ಪ್ರಳಯ ಕಾಲ ಬಂದಾಗ ನಮ್ಮೆಲ್ಲರ ದೇಹ ಹೋಗ್ತದ. ದೇಹ ಹೋತು ಅಂದ್ರ ಬಾಹ್ಯ ಜ್ಞಾನ ಹೋಗ್ಬಿಡ್ತದ, ಸ್ವರೂಪ ಜ್ಞಾನ ಇರ್ತದ್ರಿ. ಸ್ವರೂಪ ಜ್ಞಾನ ಸಮಸ್ಯೆ ಇಲ್ಲ, ಯಾಕಂದ್ರೆ ಬಾಹ್ಯ ಜ್ಞಾನ ಇರುವುದೇ ದೇಹ ಇರೋ ತನಕ. ಈ ದೇಹ ಹೋದ್ರೆ ಬಾಹ್ಯ ಜ್ಞಾನ ಹೆಂಗಿರ್ಬೇಕು, ಹೋಗ್ಬಿಡ್ತದ. ಪ್ರಳಯ ಕಾಲದಲ್ಲಿ ವಾಯುದೇವರಿಗೆ ದೇಹ ಹೋಗ್ತದ, ಆದ್ರೆ ಬಾಹ್ಯ ಜ್ಞಾನ ಹೋಗಂಗಿಲ್ಲ. ಅದಕ್ಕೆ ಅವರು ಅತಿರೋಹಿತ ಜ್ಞಾನರು ಅಂತ ಹೆಸರು ಅವರಿಗೆ. ಸ್ವರೂಪ ಜ್ಞಾನ ಅಂತೂ ಎಲ್ಲರಿಗೂ ಇದ್ದೇ ಇರ್ತದೆ, ದೊಡ್ಡ ವಿಷಯನೇ ಅಲ್ಲ. ಪ್ರಳಯ ಕಾಲದಲ್ಲಿ ದೇಹ ನಿವೃತ್ತಿಗೊಂಡರೂ ಬಾಹ್ಯ ಜ್ಞಾನ ಹೋಗುವುದಿಲ್ಲ. ಆದ್ದರಿಂದಾಗಿ ವಾಯುದೇವರು ಅತಿರೋಹಿತ ವಿಜ್ಞಾನಿಗಳು, ಜೀವಂತ ಇದ್ದಾರೆ. ಅರ್ಥ ಆಯ್ತಾ? ಏನು ನೆಗಿದವರು ಬರ್ಕೊಂಡು ಇಟ್ಕೊಂಡ್ರಲ್ಲ ಮತ್ತೆ. ಸರಿ. ಪ್ರತಿಭಾತ ಪರಾವರ, ಪ್ರತಿಭಾತ ಪರಾವರ. ಪ್ರಾತಿಭೇನೈವ, ಜ್ಞಾನದಿಂದಲೇನೆ ಹಿಂದೆ ಆಗಿ ಹೋದ ಮುಂದಾಗುವ ಪದಾರ್ಥವನ್ನು ತಿಳಿದವರು. ಹಿಂದೆ ಆಗಿ ಹೋದ ಮುಂದೆ ಆಗಿ ಹೋಗುವ ವಸ್ತುಗಳನ್ನು ತಿಳಿದವರು, ತಿಳ್ಕೆಡವರು. ಏನ್ ಹಂಗಂದ್ರ ಪ್ರತಿಭಾತ ಪರಾವರ ಅಂದ್ರ, ಪರಾವರ ಅಂದ್ರೆ ಉತ್ತಮ ಅಧಮ ಅಂತಲ್ಲ. ಹಿಂದೆ ಆಗಿ ಹೋದ ಮುಂದೆ ಆಗುವ ವಸ್ತುಗಳನ್ನ ಜ್ಞಾನದಿಂದಲೇ ತಿಳ್ಕೊಂಡ್ರ, ದೇಹದಿಂದ ಬೇಕಾಗಿಲ್ಲ. ದೇಹ ಬಂದು ತಿಳ್ಕೊಳ್ಬೇಕಾದ್ರೆ ಅಲ್ಲ, ಜ್ಞಾನವೇ ಹಂಗದ. ಅದಕ್ಕೆ ಪ್ರತಿಭಾತ ಪರಾವರರು ಅಂತ ಕರೀತಾರೆ. ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅಂತ ಹೆಸರವರಿಗೆ, ಪ್ರಳಯ ಕಾಲದಲ್ಲೂ. ಮುಂದ ಅತಿರೋಹಿತ ವಿಜ್ಞಾನ ಅಥವಾ ವಾಯುರಪ್ಯಮೃತ ಸ್ಮೃತಃ. ನೋಡ್ರಿ ಮುಂದ, ಅತಿರೋಹಿತ ವಿಜ್ಞಾನ ಅಂದ್ರ ಇಲ್ಲ, ತಿರೋಹಿತ ಅಂದ್ರ ತಿರೋಧಾನ, ತಿರೋಧಾನವಿಲ್ಲ. ವಿಜ್ಞಾನ ಜ್ಞಾನ ಉಳ್ಳವರು, ಆದ್ರಿಂದ ವಾಯುದೇವರಿಗೆ ಅಮೃತ ಅಂತ ಹೆಸರು. ವಾಯುದೇವರು ಮರ್ತರು ಅಂತ ಇಲ್ಲೇ ಇಲ್ಲ, ಅವರಿಗೆ ಮರುವಿಲ್ಲ. ಇನ್ ನಮಗೇನ್ ಮತ್ತ, ಮುಖ್ಯಾಮೃತ ಸ್ವಯಂ ರಾಮ, ಸ್ವತಃ ಪರಮಾತ್ಮನಿಗೆ ಅವನಿಗೆ ಮುಖ್ಯ ಅಮೃತ ಅಂತ ಕರೀತಾರೆ. ಅವಂಗ ಹೆಂಗ್ ಮರು ಆಗ್ತದ, ಅವಂಗ ಹೆಂಗ್ ನಾಶ ಬರ್ತದಪ್ಪ, ವಾಯುದೇವರಿಗೆ ಬರುವುದಿಲ್ಲ. ಪರಮಾತ್ಮ ಸನಾತನಃ, ಸನಾತನಾದ ಪರಮಾತ್ಮ ರಾಮ ಅವನಿಗೆ ಮುಖ್ಯಾಮೃತ ಅಂತ ಕರೀತಾರ. ಇನ್ನು
ಅಲ್ಲ ಮತ್ತೆ ಕೃತೋಸ್ಮರ ಕಥಂ ಸ್ಮರ ಅಂತಂದೀರಿ, ಸ್ಮರಣೆ ಮಾಡ್ಕೋ ಅಂತಂತೀರಿ ಅಂದ್ರೆ ಅಲ್ಲ, ಹಂಗರ್ಥ ಮಾಡ್ಬೇಡ್ರಿ. ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯ ಜ್ಞಪ್ತಿ ಸ್ವರೂಪತಃ, ನಿತ್ಯದಲ್ಲೂ ಜ್ಞಾನ ಸ್ವರೂಪನಾದ ಪರಮಾತ್ಮನನ್ನ ಸ್ಮರಣೆ ಮಾಡಿಕೋ, ಭಕ್ತನ ಸ್ಮರಣೆ ಮಾಡಿಕೋ ಅಂತ ಹೇಳೋದು ಏನರ್ಥದಕ್ಕೆ? ಭಗವಂತ ನಿನ್ನ ಭಕ್ತನನ್ನು ನನ್ನನ್ನು ಸ್ಮರಣೆ ಮಾಡಿಕೋ, ನನ್ನನ್ನು ಸ್ಮರಣೆ ಮಾಡಿಕೋ ಅಂತ ಹೇಳೋದು ಹೆಂಗ? ಜ್ಞಾನ ಸ್ವರೂಪಿ ಏನಪ್ಪಾ ಅವ ಮತ್ತ ಒಮ್ಮೆ ನೋಡಿರ್ತಾನ, ಸಂಸ್ಕಾರ ಆಗಿರ್ತದ, ಬಹಳ ದಿವಸ ಮರ್ತ ಹೋಗಿರ್ತದ, ಮತ್ ನೋಡಿದ್ಮೇಲೆ ನೆನಪು ಮಾಡ್ಕೋತಾನೆ, ಹಿಂಗ ಅನ್ಬೇಕೇನ್? ಮತ್ತ ಸಂಸ್ಕಾರದೇನ್ ದೇವರಿಗೆ ಅಂದ್ರೆ ಸಂಸ್ಕಾರದನ್ನೇ ಇಲ್ಲ, ಸಂಸ್ಕಾರ ಇಲ್ಲ ಭಗವಂತನಿಗೆ ಬಿಟ್ಟುಕೊಂಡ್ರೆ ಎಲ್ಲವೂ ಪ್ರತ್ಯಕ್ಷ. ಭಗವಂತನಿಗೆ ಸಂಸ್ಕಾರವನ್ನ ಒಪ್ಪಿಕೊಂಡ್ರೆ ಸ್ಮರಣವನ್ನು ಒಪ್ಕೋಬೇಕು, ವಿಸ್ಮರಣೆಯನ್ನು ಒಪ್ಕೋಬೇಕು. ಆದ್ರಿಂದ ಟೀಕಾಕೃತ್ಪಾತ್ರ ಸ್ಪಷ್ಟ ಬರೀತಾರ, ದೇವರಿಗೆ ಸ್ಮರಣೆ ಅಂದ್ರ ಸಂಸ್ಕಾರ ಇಲ್ಲ, ಎಲ್ಲ ಪ್ರತ್ಯಕ್ಷ, ಸದಾ ಪ್ರತ್ಯಕ್ಷ. ಸರಿ ಆಯ್ತಾ? ಸರಿ, ಏನ್ ಮಾಡಲಿಕ್ಕೆ ಸ್ಮರಣಂ ವಿಷ್ಣೋ ನಿತ್ಯ ಜ್ಞಪ್ತಿ ಸ್ವರೂಪತಃ, ನಿತ್ಯದಲ್ಲಿ ಜ್ಞಪ್ತಿ ಅಂದ್ರ ಜ್ಞಾನ, ಸ್ವರೂಪತಃ ಅಂದ್ರೆ ಸ್ವರೂಪ. ನಿತ್ಯ ಜ್ಞಪ್ತಿ ಸ್ವರೂಪತಃ ಅಂದ್ರೆ ನಿತ್ಯದಲ್ಲೂ ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ಭಕ್ತರನ್ನು ಸ್ಮರಿಸುವುದು ಎಂದ್ರೆ ಅನುಗ್ರಹೋನ್ಮುಖತ್ವಂ ತು ನೈವಾನ್ಯತ್ ಕ್ವಚಿದಿಶ್ಯತೆ, ಅನುಗ್ರಹೋನ್ಮುಖನಾಗು ಅಂತ ಕೇಳಿಕೊಳ್ಳುವುದೇ ಹೊರತಾಗಿ ಬೇರೆದಲ್ಲ. ಸ್ವಾಮಿ ನಾನು ಮರಿಬೇಡ ಅಂದ್ರೆ ನನ್ನ ಮೇಲೆ ನೀನು ಪ್ರಸನ್ನನಾಗು ಅಂತ ಅಷ್ಟ ಅರ್ಥ, ಅದಕ್ಕೆ ಬೇರೆದೇನಿಲ್ಲ. ನನ್ನ ಮೇಲೆ ಅನುಗ್ರಹ ಮಾಡು. ಯಾವಾಗ ಭಕ್ತನೊಬ್ಬನು ಭಗವಂತನಿಗೆ ನನ್ನನ್ನು ಮರೆಯಬೇಡ ಅನ್ನುತ್ತಾನೋ ಆಗ ಅರ್ಥ ನೀನು ನನ್ನ ಮೇಲೆ ಅನುಗ್ರಹ ಮಾಡು ಅನ್ನಬೇಕೆ ಹೊರತಾಗಿ ಬೇರೆದಲ್ಲ. ಸ್ಪೆಷಲ್ ಅಟೆನ್ಷನ್ ನೋಡ್ಪ, ಅನುಗ್ರಹ ಮಾಡಿ ಇಷ್ಟು ದಿವ್ಸ ಕಾಯಿಸಿ ಇನ್ನರ ಅನುಗ್ರಹ ಮಾಡು ಅಂತ ಹಿಂಗೆ ಹೇಳ್ದಂಗೆ ಹೊರತಾಗಿ ಮರಿಬೇಡ ಅಂತ ಹೇಳ್ದಂಗಲ್ಲ. ಚರಾಫೋರ ತಿಳಿತದಲ್ಲೋ, ಅನುಗ್ರಹೋನ್ಮುಖತ್ವಂತೂ ನೈವಾನ್ಯತ್ ಕ್ವಚಿದಿಶ್ಯತೆ. ಅನುಗ್ರಹ ಉನ್ಮುಖ, ಅನುಗ್ರಹ ಮಾಡ್ಲಿಕ್ಕೆ ಶುರು ಮಾಡು, ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಅರ್ಥ. ಇನ್ನ ಕೊನೆಯ ಮಂತ್ರ 20ನೇದ್ದು. ಇಲ್ಲಿಗೆ ಈಶಾವಾಸ್ಯೋಪನಿಷತ್ತು ಮುಗೀತದೆ. ಏನ್ ಕೇಳ್ಕೋತಾರ ಅಂತಂದ್ರೆ, ವೈರಾಗ್ಯ ಬಂತು, ನಿಷ್ಕಾಮ ಕರ್ಮಾನುಷ್ಠಾನ ಮಾಡಿದೆವು, ಭಗವಂತನ ತತ್ವವನ್ನು ತಿಳಿದುಕೊಂಡೆವು, ಭಗವಂತನ ತತ್ವವನ್ನು ತಿಳಿದುಕೊಂಡಾದ ಮೇಲೆ ನಿನ್ನ ಸಾಕ್ಷಾತ್ಕಾರ ಕೊಡು ಅಂತ ಪ್ರಾರ್ಥನಾ ಮಾಡಿಕೊಂಡೆವು, ಭಗವಂತನ ಸಾಕ್ಷಾತ್ಕಾರವೂ ಆಯಿತು. ಸಾಕ್ಷಾತ್ಕಾರವಾದ ಮೇಲೆ ನನಗೆ ಮೋಕ್ಷವನ್ನ ಕರುಣಿಸು ಅಂತ ಕೊನೆಯಲ್ಲಿ ಪ್ರಾರ್ಥನಾ. ಮತ್ತೆ ಈಗ ಸಾಕ್ಷಾತ್ಕಾರ ಆದ ಕೂಡಲೇ ತಡಿ ನಮ್ಮ ಕಾರ್ಯಕ್ರಮ ಮುಗಿತಿನ, ಸಾಕ್ಷಾತ್ಕಾರ ಆಯ್ತು, ನನಗದೇ ಸಂಬಂಧ ಇಲ್ಲ, ಅವನ ಕರ್ಕೊಂಡು ಕೂಡಿಸ್ಬೇಕು, ಹಿಂಗೆಲ್ಲ ಮಾತಾಡಬಾರ್ದು. ಸಾಕ್ಷಾತ್ಕಾರವಾದ ಮೇಲೂ ಬರ್ಕೊಂಡಿಟ್ಕೊಳ್ರಿ. 20ನೇ ಮಂತ್ರದ ಟೈಟಲ್ ಏನು ಅಂತ ಕೇಳಿದ್ರೆ, ಸಾಕ್ಷಾತ್ಕಾರವಾದ ಮೇಲೂ ಮೋಕ್ಷಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಬೇಕು. ಈಗ ಅಂದ್ರೆ ಅಗ್ನಿ ಪ್ರತೀಕದಲ್ಲಿ, ಅಗ್ನಿ ಎಂಬ ಪ್ರತಿಮೆಯಲ್ಲಿ ನೋಡ್ರಿ, ಅಲ್ಲಿ ಅಗ್ನಿರಂಗ ಪ್ರಣೇತತಃ ಅಂತ ಹಿಂದೆ ಹೇಳಿರಲ್ಲ, ಅಲ್ಲಿ ಪ್ರಾಸಂಗಿಕ ಅಂತ ಇದೆ, ಇಲ್ಲದ ಅದು. ಹೇ ಅಗ್ನಿ, ಅಗ್ನಿ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಈಗ ಇಲ್ಲಿ ಅಗ್ನಿ ಅಲ್ಲವ, ಈ ಅಗ್ನಿ ಎಂಬ ಪ್ರತಿಮೆ ಅಥವಾ ಅಗ್ನಿಯೇ ಪರಮಾತ್ಮನಿಗೆ ಎರಡು ಅರ್ಥ. ಒಂದು, ಅಗ್ನಿ ಎಂಬ ಪ್ರತಿಮೆಯಲ್ಲಿದ್ದ ಭಗವಂತನನ್ನು ಅಂತ ಅರ್ಥ ಮಾಡಿಕೊಳ್ಳ್ರಿ. ಅಗ್ನಿ ಎಂಬ ಪ್ರತಿಮೆಯಲ್ಲಿರುವ ಭಗವಂತನಿಗೆ ಅಗ್ನಿ ಹೆಸರದ ಅಂತೂ ಅರ್ಥ ಮಾಡಿಕೊಳ್ಳ್ರಿ, ಎರಡೂ ಸರಿ. ಅಗ್ನೇನಯ ಸುಪಥ ರಾಗೆ ಅಸ್ಮಾನ್ ವಿಶ್ವಾನಿ ದೇವ ಭಜುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಇಲ್ಲೇ ಅದಲ್ಲಪ್ಪ ಮಹಾರಾಜ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಹಗಲ್ ಹೇಳ್ತಿರ್ತಿರ್ಲ, ಮತ್ತೆ ಇಲ್ಲೇ ನೋಡ್ರದ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಇದೇ ವಾಕ್ಯ. ಏನಂತಾರ? ಹೇ ಅಗ್ನಿ, ಎಲೆ ಪರಮಾತ್ಮನೇ, ಈ ಅಗ್ನಿ ಶಬ್ದಕ್ಕೀಗ ಪರಮಾತ್ಮನೇ, ಅಸ್ಮಾನ್ ನಮ್ಮನ್ನು, ಸುಪಥ ಸುಪಥ ರಾಯೇ ನಯ, ಆನಂದವರು, ಸುಪಥ ಒಳ್ಳೆ ಮಾರ್ಗದಿಂದ, ಯಾವುದು? ಪುನರಾವೃತ್ತಿಯನ್ನಗೊಳಿಸದೇ ಇರುವ ಅರ್ಚಿರಾದಿ ಮಾರ್ಗಗಳಿಂದ. ಬರ್ಕೊಡ್ರಿ, ಸುಪಥ ಈಸ್ ಈಕ್ವಲ್ ಟು ಅರ್ಚಿರಾದಿ ಮಾರ್ಗದಿಂದ. ಹೇ ಅಗ್ನಿ, ಭಗವಂತ, ಈ ದೇಹ ಕೊನೆಯದು, ಚರ್ಮ ಶರೀರ ಬಂದಿದೆ, ಇದನ್ನು ನಿನ್ನಲ್ಲಿ ಚೆಲ್ಲಿದ್ದೇವೆ, ಆಯ್ತು ಸುಡಬೇಕಲ್ಲ ಮತ್ತೆ ಕೊನೆಗೆ ಚರ್ಮ ಶರೀರ. ಇನ್ನೇನು ಅಪರೋಕ್ಷ ಜ್ಞಾನಿಗಳಾದವರ ಶವ ಸಂಸ್ಕಾರ ಮಾಡದೇ ಇದ್ರು ಅದೇನು ಬಾಧಕ ಇಲ್ಲ ಅಂತ ತಿಳಿಸ್ತಾರೆ. ಇಲ್ಲ ಬರ್ತದೆ, ಮುಂದೆ ಉಪನಿಷತ್ತು ಬರ್ತದೆ. ಅಪರೋಕ್ಷ ಜ್ಞಾನದ ಮಹಿಮಾ ಎಷ್ಟದ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅಂದ್ರೆ ಅವ ಸತ್ತ ಮೇಲೆ ಅವ ಶರೀರ ಎಲ್ಲೇ ಬಿಸಾಡಿದ್ರು ಏನ್ ತೊಂದರೆ ಇಲ್ಲ. ನಮ್ದು ಹಂಗೆ ಬಿಸಾಡಿದ್ರೆ ಭೂತ ಆಗ್ಬಿಡ್ತೀವಿ, ನಾವು ಪ್ರೇತ ಆಗ್ಬಿಡ್ತೀವಿ. ಆಮೇಲೆ
ಗೊತ್ತಾಯ್ತಾ? ಬೆನ್ನತ್ಕೊಂಡ್ಬಿಡ್ತೀವಿ ಯಾರಿಗಾರ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಪುತ್ರಾದಿಗಳು ಶವ ಸಂಸ್ಕಾರಾದಿಗಳನ್ನ ಮಾಡದೇ ಇದ್ರೂ ಏನು ಬಾಧಕವಿಲ್ಲ. ಅದಕ್ಕೆ ಆದರೂ ಕೊನೆಯಲ್ಲಿ ನಾವು ಅಗ್ನಿಯಲ್ಲಿ ಚಲ್ತೇವೆ ನಮ್ಮ ದೇಹವನ್ನು. ಭಗವಂತ ಅಗ್ನಿಸ್ಥನಾದ ಭಗವಂತ ನಮ್ಮ ದೇಹವನ್ನು ನಿನ್ನಲ್ಲಿ ಸಮರ್ಪಣೆ ಮಾಡ್ತೀವಿ. ಅಸ್ಮಾನ್ ನಮ್ಮನ್ನು ಸುಪಥ ಅರ್ಚಿರಾದಿ ಮಾರ್ಗಗಳಿಂದ ರಾಯೇ ಮೋಕ್ಷವೆಂಬ ಸಂಪತ್ತಿನ ಕಡೆಗೆ ಬರ್ಕೊಳ್ರಿ. ರಾಯೇ ಇಸ್ ಈಕ್ವಲ್ ಟು ಮೋಕ್ಷವೆಂಬ ಸಂಪತ್ತು. ರಾಯೇ ಮೋಕ್ಷವೆಂಬ ಸಂಪತ್ತಿನ ಕಡೆಗೆ ನಯ ವೈ. ಎಷ್ಟು ಚಂದ ಪ್ರಾರ್ಥನಾ ನೋಡ್ರಿ ಭಗವಂತಲ್ಲಿ. ಭಗವಂತ ಕೊನೆಗೆ ಈ ಶರೀರವನ್ನು ಅಗ್ನಿಯಲ್ಲಿ ಹಾಕ್ತೀವಿ ಮಹಾರಾಯ, ಸುಟ್ಟು ಹೋಗ್ತದೆ, ನಾವಿರ್ತೀವಿ, ನಮ್ಮನ್ನು ನೀನು ಕರ್ಕೊಂಡು ಆ ಅರ್ಚರಾದಿ ಮಾರ್ಗದಿಂದ ಕರ್ಕೊಂಡು ಹೋಗಿ ದೊಡ್ಡ ಸಂಪತ್ತು ಮೋಕ್ಷವೆಂಬ ಸಂಪತ್ತಿನಲ್ಲಿ ಸಂಪತ್ತನ್ನು ನಮ್ಗೆ ಕರ್ಕೊಡು, ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಸಂಪತ್ತಿನ ಕಡೆಗೆ. ಏನು ಅಲ್ಲಪ್ಪ, ಯಾಕ ಹೆಂಗ್ ಕರ್ಕೊಂಡು ಹೋಗ್ಬೇಕು ನಿನ್ನ? ಯಾಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ವಿಶ್ವಾನಿ ವಯುನಾನಿ ದೇವ ವಿದ್ವಾನ್. ಹೇ ದೇವ, ಒಂದ್ ನಿಮಿಷ. ಹೇ ದೇವ, ಎಲೆ ಪರಮಾತ್ಮನೇ, ವಿಶ್ವಾನಿ ವಯುನಾನಿ ಭವಾನ್ ವಿದ್ವಾನ್. ನಾವೇನು ಮೋಕ್ಷಕ್ಕೆ ಬೇಕಾಗಿರುವ ಸಾಧನೆಗಳನ್ನ ಮಾಡಿದ್ದೀವೋ ಅದೆಲ್ಲವೂ ನಿನಗೆ ಗೊತ್ತು. ಎಷ್ಟು ಚಂದ ನೋಡ್ರಿ. ಏನಂತ ಮಾಡ್ಕೋಬೇಕು? ಹೇ ದೇವ, ಎಲೆ ಭಗವಂತನೇ, ವಿಶ್ವಾನಿ ಸಂಪೂರ್ಣವಾದ ಅಂದ್ರೆ ಮೋಕ್ಷಕ್ಕೆ ಬೇಕಾಗುವಷ್ಟು ಅಂತ ಅರ್ಥ. ವಿಶ್ವಾನಿ ಅನ್ನೋ ಶಬ್ದಕ್ಕೆ ಮೋಕ್ಷಕ್ಕೆ ಬೇಕಾಗುವಷ್ಟು ಎಲ್ಲ ಅಂತ ಅರ್ಥದ ಮೇಲ್ ನೋಡಿದ್ರೆ. ಅಂದ್ರೆ ಮೋಕ್ಷಕ್ಕೆ ಬೇಕಾಗುವಷ್ಟು. ವಯುನಾನಿ ಅಂದ್ರೆ ಜ್ಞಾನ ಅಂತ ಅರ್ಥ. ಮೋಕ್ಷಕ್ಕೆ ಎಷ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೇವೆ ಎಂಬುದನ್ನು ನೀನು ವಿದ್ವಾನ್ ತಿಳಿದಿದ್ದಿ. ವಿದ್ವಾನ್ ಅಂದ್ರೆ ತಿಳಿದಿದ್ದಿ. ಭಗವಂತ ನೋಡು, ನಾವೆಷ್ಟು ಸಾಧನ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡಿವಿ ಎಂಬುದು ನಿನಗೆ ಗೊತ್ತದ. ಗೊತ್ತಾಯ್ತಾ? ಅಲ್ಲಪ್ಪ, ನಿಂದು ಪ್ರಾರಬ್ಧ ಕರ್ಮದಲ್ಲಿ ಇನ್ನೂ ಹೆಂಗ್ ತಗೊಂಡು ಹೋಗಿ ಮತ್ ನಾನು? ಪ್ರಾರಬ್ಧ ಕರ್ಮ ಇದೆಯಲ್ಲ ಅಂದ್ರೆ ಯುಯೋಧಿ. ಯುಯೋಧಿ ಏನಪ್ಪ ಅಂದ್ರ ಅಸ್ಮನ್ ನಮ್ಮ ಪ್ರಾರಬ್ಧ ಕರ್ಮ ಏನಿದೆಯೋ ಅದನ್ನ ನೀನು ಬಿಡಿಸು. ಯುಯೋಧಿ ಅನ್ನೋ ಶಬ್ದಕ್ಕೆ ಯುದ್ಧ ಮಾಡುವಂತ ಅರ್ಥ ಅಲ್ಲ, ಬಿಡಿಸು ಅಂತ ಅರ್ಥ. ವಿಯೋಜಯ ದೂರಗೊಳಿಸು. ಬರ್ಕೊಳ್ರಿ. ಯುಯೋಧಿ ಅಸ್ಮತ್ ಜುಹುರಾಣಂ ಏನಃ. ಜುಹುರಾಣಂ ಅನ್ನೋ ಶಬ್ದಕ್ಕೆ ಒಂದೊಂದೇ ಬರ್ಕೊಳ್ರಿ. ಯುಯೋಧಿ ಅನ್ನೋ ಶಬ್ದಕ್ಕೆ ದೂರಗೊಳಿಸು ಅಂತ ಅರ್ಥ. ಅಸ್ಮತ್ ನಮ್ಮನ್ನು, ನಮ್ಮನ್ನು ಅಂತ ಅರ್ಥ. ಜುಹುರಾಣಂ ಅಂದ್ರ ಅಲ್ಪರನ್ನಾಗಿಸುವ ಅಂತ ಅರ್ಥ. ಏನಹ ಅಂದ್ರ ಪಾಪ ಅಂತ ಅರ್ಥ. ಈ ಪಾಪಗಳು ನಮ್ಮನ್ನು ಅಲ್ಪರನ್ನಾಗಿ ಸಣ್ಣವರನ್ನಾಗಿ ಮಾಡುತ್ತಿವೆ. ಸರ, ನಮ್ಮ ಪಾಪಗಳ ಸಣ್ಣವ್ರು ಮಾಡ್ತಾವ, ಬೇರೆ ಯಾರಲ್ಲ. ಆಜುಬಾಜು ಅವ್ರು ಸಣ್ಣವ್ರು ಮಾಡಂಗಿಲ್ರಿ. ನಮ್ಮ ಪಾಪಗಳೇ ನಮ್ಮನ್ನು ಸಣ್ಣವರನ್ನಾಗಿ ಮಾಡ್ತಾವ. ಮಾಡಬಾರ್ದು ಅಂಥ ಪಾಪ. ಏನ್ ಹೇಳಿ? ಜುಹುರಾಣಂ ಅಂದ್ರೆ ಸಣ್ಣವರನ್ನಾಗಿಸುವ. ಸಣ್ಣವರನ್ನಾಗಿಸುವ ಬರ್ಕೊಂಡ್ರ ಜುಹುರಾಣ ಅಲ್ಪನನ್ನಾಗಿ ನಿಲ್ಲಿಸುವ. ಏನಂ ಪಾಪವನ್ನು ಯುಯೋಧಿ ದೂರಗೊಳಿಸು. ಯಾವ ಪಾಪಗಳು ನನ್ನನ್ನು ಸಣ್ಣವರನ್ನಾಗಿಸ್ತಾ ಇದೆಯೋ ಆ ಪಾಪಗಳನ್ನೆಲ್ಲ ನೀನೇನ್ ಮಾಡಬೇಕು ಅಂತ ಕೇಳಿದ್ರೆ ದೂರಗೊಳಿಸಬೇಕು ಅಂತ ಅರ್ಥ. ಹಾ ಹೌದು. ಮತ್ತ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೇನ್ ಮಾಡ್ತೀಪ ಅಂತ ಕೇರ್ ಒಂದ್ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ರು ಅಷ್ಟೇ. ಯಾಕಂದ್ರ ವಯಂತು ನಾವಾದರೂ ನಿನಗೆ, ಹಿಂಗ ಹೋಗೋ ನಾರಾಯಣ, ನಾವಾದರೂ ನಿನಗೆ ಭೂ ಇಷ್ಟಾಂ ಭಕ್ತಿ ಜ್ಞಾನಗಳಿಂದ ಕೂಡಿದ ನಮ ಉಕ್ತಿಂ ನಮಸ್ಕಾರ ಅಂತ ಇಷ್ಟ ಹೇಳ್ತೀವೋ ಹೊರತಾಗಿ ಉಳಿದದ್ದೇ ನಮ್ ಕಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ದೊಡ್ಡ ನಮಸ್ಕಾರಪ್ಪ ನಿನಗೊಂದು ಇಷ್ಟ ನಮ್ಗೆ. ಯಾಕಂದ್ರೆ ನಮ್ಗೆ ನಿನಗೆ ಪ್ರತಿಯಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ನೀ ಮೋಕ್ಷ ಕೊಟ್ಟವನಿಗೆ ಪ್ರತಿಯಾಗಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಭೂ ಇಷ್ಟಾಂ. ಭೂ ಇಷ್ಟಾಂ ಅಂದ್ರೆ ತುಂಬಿದ. ಎದರಿಂದ ತುಂಬಿದ? ಭಕ್ತಿ ಜ್ಞಾನಗಳಿಂದ ತುಂಬಿದ. ಬರ್ಕೊಡ್ರಿ. ಭೂ ಇಷ್ಟಾಂ ಅಂದ್ರೆ ಅದಕ್ಕೆ ಭಕ್ತಿ ಕೂಡಿದ ಅಂತ ಅರ್ಥದು. ತುಂಬಿದ, ಭಕ್ತಿ ಜ್ಞಾನಗಳಿಂದ ಕೂಡಿದ ಅಥವಾ ತುಂಬಿದ. ನಮ ಉಕ್ತಿಂ ನಮಸ್ಕಾರ ಅಂತ ಹೇಳುವ ಶಬ್ದ. ಕೈ ನಮಸ್ಕಾರ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಕಡೆಯಿಂದ. ನಮ ಅನ್ನೋ ಶಬ್ದ ಹೇಳ್ತೀವಿ ಅಷ್ಟೇ. ಉಕ್ತಿಂ ವಿಧೇಮ, ನಮಸ್ಕಾರ ಅಂತ ಶಬ್ದ ಹೇಳ್ತೀವಿ. ಸರಿ, ಭಾಷ್ಯ ತಗೊಳ್ರಿ. ವಯುನಾನಿ ಅಂತನ್ನುವ ಶಬ್ದದಲ್ಲಿ ವಯುನಂ ಅಂದ್ರ ಜ್ಞಾನಂ ಅಂತ ಅರ್ಥ. ಈಸಿ ಕೊಲ್ಟ ಹಾಕೊಂಡ್ಬಿಡಿ ನಡುವಷ್ಟ.
ವಯುನಂ ಅಂದ್ರೆ ಏನಪ್ಪ ವಿಂದಣ್ಣ? ಜ್ಞಾನ. ಅಲ್ಲಿ ಹೆಂಗ್ರಿ ವಯುನ ಶಬ್ದಕ್ಕೆ ಜ್ಞಾನ ಅಂತ ಎಲ್ಲಿಂದ ಅರ್ಥ ಬಂತು ನಿಮಗ ಅಂದ್ರೆ, ತ್ವದ್ದತ್ತಯ ವಯನೇದ ಮಚಷ್ಟ ವಿಶ್ವಂ. ಭಾಗವತದಲ್ಲಿ ವೇದವ್ಯಾಸ ದೇವರು ತ್ವದ್ದತ್ತಯ ವಯುನಯ, ನೀನು ಕೊಟ್ಟ ಜ್ಞಾನದಿಂದಲೇ ಈ ಜಗತ್ತನ್ನ ತಿಳಿತೇನೆ ಅಂತ ಹೇಳಿದ ಮಾತದದು, ಬ್ರಹ್ಮದೇವ್ರ ಮಾತದು. ಭಗವಂತ ಭಾಗವತದನ್ನು ಬರ್ಕೊಂಡ್ಬಿಡ್ರಿ, ಅದ್ರ ಮುಂದೆ ಇತಿವಚನ ಅಂತ ಇದ್ದಲ್ಲಿ ಭಾಗವತ ಅಂತ ಬರ್ಕೊಂಡಿಟ್ಕೊಳ್ರಿ. ಭಾಗವತದಲ್ಲಿ ಬ್ರಹ್ಮದೇವರು ಭಗವಂತ ನೀನು ಕೊಟ್ಟ ಜ್ಞಾನದಿಂದಲೇ ಎಲ್ಲವನ್ನ ತಿಳ್ಕೊತೇನೆ, ನೀನು ಜ್ಞಾನಪ್ರದನಾಗದೇ ಇದ್ರೆ ನಾನು ಏನನ್ನೂ ತಿಳಿದುಕೊಳ್ಳಿಕ್ ಸಾಧ್ಯವಿಲ್ಲ ಅಂತ ಹೇಳ್ಯಾರ. ಆ ಸಂದರ್ಭದಲ್ಲಿ ವಯುನ ವಯುನ ಅಂದ್ರೆ ಜ್ಞಾನ, ಜ್ಞಾನ ಅನ್ನೋ ಅರ್ಥವನ್ನ ಕೊಡ್ತದೆ. ತ್ವದ್ದತ್ತಯ ವಯುನೇದ ಮಚಷ್ಟ ವಿಶ್ವಂ ಜುಹುರಾಣಂ ಅಂತದ. ಅದಕ್ಕೆ ಅಸ್ಮಾನ್ ಅಲ್ಪೀಕುರ್ವತ ಈಸ್ ಈಕ್ವಲ್ ಟು ನಮ್ಮನ್ನು ಸಣ್ಣವರನ್ನಾಗಿ ಮಾಡುವ. ತಿಳಿತಿಲ್ಲೋ ಬೇಸಾರ ಬಂದ ನೋಡ್ರಿ, ಅಸ್ಮಾನ್ ಅಲ್ಪೀಕುರ್ವತ್. ಈ ಪಾಪ ಅದಲ್ಲ, ಇದು ನಮ್ಮನ್ನ ಸಣ್ಣವರನ್ನಾಗಿ ಮಾಡ್ತಾ ಇದೆ. ಆದ್ದರಿಂದ ಮುಂದೇನು ಅಂದ್ರೆ ವಿಯೋಧಿ ಇಸ್ ಈಕ್ವಲ್ ಟು ವಿಯೋಜಯ, ದೂರ ಮಾಡು. ವಿಯೋಗ ಅಂದ್ರೇನು? ದೂರ ಆಗೋದು ಅಂತ ಅರ್ಥ. ಅವರಿಗೆ ಅವರ ವಿಯೋಗವಾಯಿತು, ಇವರು ವಿಯೋಗವಾಯಿತು ಪೇಪರ್ ಹಾಕಿರ್ತಾರೆ ಅಂದ್ರೆ ದೂರ ಮಾಡೋದು ಅಂತ ಅರ್ಥ. ಸ್ಕಂದ ಪುರಾಣದ ವಾಕ್ಯ, ಯದಸ್ಮಾನ್ ಕುರುತೇತ್ಯಲ್ಪಾನ್ ತದೇನೋಸ್ಮದ್ ವಿಯೋಜಯ ನಯನೋ ಮೋಕ್ಷವಿತ್ತಾಯೇತ್ಯಸ್ತೌದ್ಯಜ್ಞಂ ಮನುಸ್ವರಾಟ್ ಇತಿ ಸ್ಕಾಂದೆ. ಯತ್ ಯಾವುದು ಅಸ್ಮಾನ್ ನಮ್ಮನ್ನು ಕುರುತೆ ಮಾಡುತ್ತದೋ ಅತ್ಯಲ್ಪಾನ್ ಅತ್ಯಲ್ಪರನ್ನಾಗಿ, ತದೇನಃ ಆ ಪಾಪವನ್ನು ಅಸ್ಮದ್ ವಿಯೋಜಯ ನಮ್ಮಿಂದ ದೂರಗೊಳಿಸು. ಶಬ್ದಾರ್ಥ ಆಗ್ಲಿಕ್ಕೆ ಬರೋದಿಲ್ಲೋ? ನಯ ವೈ ನಹ ನಮ್ಮನ್ನು, ಮೋಕ್ಷವಿತ್ತಾಯ ಮೋಕ್ಷವೆಂಬುವಂತಹ ಸಂಪತ್ತಿನಡೆಗೆ, ಇತಿ ಎಂಬುದಾಗಿ, ಅಸ್ತೌತ್ ಸ್ತೋತ್ರ ಮಾಡಿದನು, ಯಜ್ಞಂ ಯಜ್ಞನಾಮಕನಾದ ಪರಮಾತ್ಮನನ್ನು, ಮನುಹು ಸ್ವರಾಟ್ ಮನುರಾಜನು. ಸರಿ ಆಯ್ತಾ? ಯದಸ್ಮಾನ್ ಕುರುತೇತ್ಯಲ್ಪಾನ್ ತದೇನೋಸ್ಮದ್ವಿಯೋಜಯ ನಯನೋ ಮೋಕ್ಷವಿತ್ತಾಯೇಸ್ತ್ಯ ಅಸ್ತೌದ್ಯಜ್ಞಂ ಮನುಸ್ವರಾಟ್ ಇತಿ ಸ್ಕಾಂದೆ. ಯುಯು ವಿಯೋಗೆ ಇತಿ ಧಾತು. ಆಕ್ಚುಲಿ ಯುಯೋಧಿ ಅನ್ನೋ ಶಬ್ದಕ್ಕೆ ಯುದ್ಧ ಮಾಡು ಅಂತ ಅರ್ಥದರಿ. ಅದು ಹೆಂಗ್ ಮತ್ತೆ ನೀವು ಬಿಡಿಸುವಂತ ಅರ್ಥ ಹೇಳಿದ್ರಿ ಅಂದ್ರೆ ಶ್ರೀಮದಾಚಾರ್ಯ ಧಾತು ಕೊಡ್ತಾರೆ, ಹೊಸ ಧಾತು. ಯುಯು ವಿಯೋಗೆ ಅಂತೂ ಧಾತು ಅದಪ್ಪ ತಮ್ಮ, ಬರೇ ಯುದ್ಧ ಮಾಡುವಂತ ಅರ್ಥ ಅಲ್ಲ, ಬಿಡಿಸುವಂತ ಅರ್ಥದ. ಗೊತ್ತಾಯ್ತಾ? ಇನ್ನ ಭೂಯಿಷ್ಠಾಂ ಅಂದ್ರೆ ಏನು? ಭಕ್ತಿ ಜ್ಞಾನಾಭ್ಯಾಂ ಭೂಯಿಷ್ಠಾಂ, ಭಕ್ತಿ ಜ್ಞಾನಗಳಿಂದ ಏನದು? ಕೂಡಿದ ಅಂತ ಅರ್ಥ ಅದಕ್ಕೆ. ತೇ ನಮಃ ಇತಿ ಉಕ್ತಿಂ ವಿಧೇಮ, ನಮಸ್ಕಾರವೆಂಬ ಮಾತನ್ನು ಹೇಳುತ್ತೇವೆ. ಸರಿ ಆಯ್ತಾ? ಮುಗೀತು. ಇಲ್ಲಿಗೆ ಈಶಾವಾಸ್ಯೋಪನಿಷತ್ ಮುಕ್ತಾಯವಾಯಿತು. ಮಂಗಳ ಹೇಳೋಣಂತ. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಗೆ ಮಮ ಅಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ. ಪೂರ್ಣ ಶಕ್ತಿ, ಪೂರ್ಣವಾದ ಶಕ್ತಿ ಹಾಗೂ ಚಿತ್ ಮತ್ತು ಆನಂದ. ಚಿತ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಆನಂದ. ಪೂರ್ಣವಾದ ಶಕ್ತಿ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ, ಪೂರ್ಣವಾದ ಶ್ರೀ ಸಂಪತ್ತು, ತೇಜಸ್ಸು, ಇವುಗಳ ಸ್ಪಷ್ಟ ಮೂರ್ತಿ, ಬಹಳ ಝಳ ತೋರಿಸುವಂಥವನು, ಅಂಥವನು ಮಮ ನನಗೆ, ಅಭ್ಯಧಿಕ ಮಿತ್ರಾಯ ಎಲ್ಲಕ್ಕೂ ಮೀರಿದ ಫ್ರೆಂಡ್. ಶ್ರೀಮದಾಚಾರ್ಯ ಅಂತಾರೆ, ಓ ಮೈ ಫ್ರೆಂಡ್, ನಾರಾಯಣಾಯ ತೇ ನಮಃ ನಿನಗೆ ನಮಸ್ಕಾರ. ಪ್ರತ್ಯಕ್ಷ ಎದುರಿ ಕೂತ್ಕೊಂಡು ಮಾತಾಡಲಿಕ್ಕೆ ಅವರು ಶ್ರೀಮದಾಚಾರ್ಯರು. ತೇ ನಮಃ ನಿನಗೆ, ತವ ತೇ ನಿಂಗೆ ಪಾ ಮೈ ಫ್ರೆಂಡ್, ನಿಂಗೆ ನಮಸ್ಕಾರ ಅಂತ ಅನ್ಲಿಕ್ತಾರೆ. ಎದರಾದ್ರ ಅದಕ್ಕೆ ಪೂರ್ಣ ಶಕ್ತಿ ಚಿದಾನಂದ ಇವೆಲ್ಲ ಗುಣಗಳು. ಪೂರ್ಣವಾದ ಜ್ಞಾನ, ಶಕ್ತಿ, ಆನಂದ, ಸಂಪತ್ತು, ತೇಜಸ್ಸು ಇವುಗಳಿಂದ ಕೂಡಿದ ಮೂರ್ತಿಯುಳ್ಳವನೇ ಮಮ ನನಗೆ, ಅಭ್ಯಧಿಕ ಮಿತ್ರಾಯ ಹೆಚ್ಚಿನ ಮಿತ್ರನಾದ, ನಾರಾಯಣಾಯ ತೇ ನಮಃ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಈಶಾವಾಸ್ಯೋಪನಿಷತ್ ಭಾಷ್ಯಂ ಸಂಪೂರ್ಣಂ ಉಪನಿಷಚ್ಚ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.